ನಮಸ್ತೆ ಸ್ನೇಹಿತರೆ, ಎಂ ಜೆ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಜಯನಗರ ಫೋರ್ತ್ ಬ್ಲಾಕಲ್ಲಿ ಲೊಕೇಟ್ ಆಗಿರುವಂಥ ಒಂದು ಬೋಟ್ ಕೆಫೆಗೆ ಬಂದಿದ್ದೀನಿ. ಇಲ್ಲಿ ನಾವು ಬೋರ್ಡ್ ಗೇಮ್ಸಲ್ಲಿ ಬ್ಯಾಟಲ್ ಶಿಪ್ ಅಂತ ಒಂದು ಬೋರ್ಡ್ ಗೇಮ್ ತೊಗೊಂಡಿದ್ದೀವಿ. ಈ ಗೇಮಲ್ಲಿ ನಾವು ಏನು ಮಾಡಬೇಕಾದ್ರೆ ಗೆಸ್ಸಿಂಗ್ ಮಾಡಬೇಕು. ಸೊ ನಮಗೆ 5 ಶಿಪ್ಸ್ ಕೊಟ್ಟಿರ್ತಾರೆ. ಈ 5 ಶಿಪ್ಸ್ನ ನಾವು ಇಲ್ಲಿ ಪ್ಲೇಸ್ ಮಾಡ್ತೀವಿ. ಆಪೋನೆಂಟ್ ಮಂದಿ ಏನು ಗೆಸ್ ಮಾಡ್ತಾರೆ ಅದನ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ಯಾರು ಫಸ್ಟ್ ಗೆಸ್ ಮಾಡ್ತಾರೆ, ಸೊ ಪ್ರತಿಯೊಂದು ಶಿಪ್ ಗೆಸ್ ಮಾಡಿದಾಗ ಒಂದೊಂದು ರೆಡ್ ಪಾನ್ ಇಲ್ಲಿ ಹಾಕ್ಕೊಂಡು ಹೋಗ್ತೀವಿ. ಇನ್ ಕೇಸ್ ಏನಾದ್ರು ಮಿಸ್ ಗೆಸ್ ಮಾಡಿದಾಗ ಇಲ್ಲಿ ವೈಟ್ ಪಾನ್ ಹಾಕೊಂಡು ಹೋಗ್ತೀವಿ. ಸೊ ಫೈನಲಾಗಿ ಯಾರು 5 ಗೆಸ್ ಮಾಡ್ತಾರೆ ಸೊ ಅವರು ವಿನ್ನರ್ ಆಗ್ತಾರೆ. ಇದು ಈ ಒಂದು ಗೇಮ್ನ ರೂಲ್ಸು ಮತ್ತು ರೆಗ್ಯುಲೇಷನ್ಸ್. ಸೊ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡ್ತೀರಿ. ಸೊ ಮುಂದೆ ಯಾವ ಥರ ಇದೆ ಅಂತ ನಿಮ್ಗೊಂದು ತೋರಿಸ್ತೀವಿ. ಸೊ ಬ್ಯಾಟಲ್ ಶಿಪ್ ಆದಮೇಲೆ ನಾವು ಸ್ಟಾರ್ಟ್ ಮಾಡಿದ್ದೆ ಕ್ಯಾಚ್ ದ ಮೂನ್ ಅಂತ. ಈ ಗೇಮಲ್ಲಿ ನಮಗೆ ಲ್ಯಾಡರ್ಸ್ ಇರುತ್ತೆ. ಸೊ ಸುಮಾರು ಒಂದು 10 to 20 ಲ್ಯಾಡರ್ಸ್ ಇರುತ್ತೆ. ಅದ್ರ ಜೊತೆಗೆ ಈ ಬ್ಲೂ ಮಾರ್ಬಲ್ಸ್ ಏನು ನೋಡ್ತಾ ಇದ್ದೀರಾ ನೀವು, ಇದು ಪೆನಾಲ್ಟೀಸ್ ಅಂತ. ಈ ಪೆನಾಲ್ಟೀಸು ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಒಂದು ಲ್ಯಾಡರ್ಸ್ನ ನಿಲ್ಸೋಕ್ಕೆ ಒಂದು ಸ್ಟ್ಯಾಂಡ್ ಕೊಡ್ತಾರೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಡೈಸ್ ಇದೆ. ಇದರಲ್ಲಿ 3 ಟೈಪ್ಸ್ ಆಫ್ ಕಾನ್ಸೆಪ್ಟ್ ನೀವು ನೋಡ್ಬೋದು. ಒಂದು ಮೂನು ಮತ್ತು ಒಂದು ಡಬಲ್ ಲ್ಯಾಡರು, ಅದ್ರ ಜೊತೆಗೆ ಸಿಂಗಲ್ ಲ್ಯಾಡರು. ಸೊ ಇದೇನಂದರೆ ಫಸ್ಟು ನಾರ್ಮಲ್ ಆಗಿ ಒಂದು 3 ಲ್ಯಾಡರ್ಸ್ ಇಟ್ಟಿರ್ತಾರೆ. ಸೊ ನೀವೆಲ್ಲರೂ ಪ್ಲೇಸ್ ಮಾಡ್ಕೊಬೋದು. ಇಲ್ಲಿ 6 ಸ್ಲಾಟ್ಸ್ ಇದೆ, ಓಕೆನಾ. ಸೊ ಏನಂದರೆ ನೀವು ಸ್ಟ್ರೈಟ್ ಆಗಿರೋ ಲ್ಯಾಡರ್ಸ್ ಸೆಲೆಕ್ಟ್ ಮಾಡ್ಕೊಬೇಕು. ಸೊ 3 ಸ್ಟ್ರೈಟ್ ಆಗಿರೋದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅಪೋನೆಂಟು ಒಂದು ಲ್ಯಾಡರ್ನ ರೋಲ್ ಮಾಡ್ತಾರೆ. ರೋಲ್ ಮಾಡಿದ ತಕ್ಷಣ ನಮ್ಗೇನಾದ್ರು ಸಿಂಗಲ್ ಬಂತು ಅಂದರೆ ಯಾವುದಾದ್ರು ಒಂದ್ರ ಮೇಲೆ ಸಿಂಗಲ್ ಆಗಿ ನಿಲ್ಲಿಸ್ಬೇಕು. ಹಿಂಗೆ ಇನ್ ಕೇಸ್ ನಾನು ನಿಲ್ಲಿಸ್ಬೇಕಾದ್ರೆ ಇದೇನಾದ್ರು ಕೆಳಗೆ ಟಚ್ ಆಗಿ ಬಿದ್ದೋಯ್ತು ಅಂದರೆ ಅವ್ರಿಗೆ ಪೆನಾಲ್ಟಿ ಹೋಗುತ್ತೆ, ಓಕೆನಾ. ಸೊ ಅದೇ ನಿಮಗೆ ಇದು ಟ್ವೈಸ್ ಮೂನೇನಾದ್ರು ಬಂತು ಅಂದರೆ ನೀವು ಯಾವುದ್ರ ಮೇಲಾದರೂ ಹೈಟಲ್ಲಿ ನಿಲ್ಲಿಸ್ಬೇಕು. ಫಾರ್ ಎಕ್ಸಾಂಪಲ್ಲು ನಾನು ಇಲ್ಲಿ ಆಲ್ರೆಡಿ ಒಂದು ನಿಲ್ಲಿಸಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಹೈಟಲ್ಲಿ ನಾವು ಒಂದು ಲ್ಯಾಡರ್ನ ನಿಲ್ಲಿಸ್ಬೇಕಾಗುತ್ತೆ. ಈ ಥರ ಅದಕ್ಕಿಂತ ಒಂದು ಹೈಟಲ್ಲೇ ನಿಲ್ಲಿಸ್ಬೇಕು. ಈ ನಿಲ್ಲಿಸೋದೇ ಸ್ವಲ್ಪ ಟ್ರಿಕ್ಕಿ. ಈ ಥರ ನಿಲ್ಲಿಸ್ಬೇಕಾದ್ರೆ ಏನಾದ್ರು ಬಿತ್ತು ಅಂದರೆ ಒಂದು ತಿರ್ಗಾ ನಮ್ಗೊಂದು ಪೆನಾಲ್ಟಿ ಸಿಗುತ್ತೆ. ಸೊ ಈ ಥರ ಹೈಟಲ್ಲಿ ಇರಬೇಕು. ಅದಾದಮೇಲೆ ನಮಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಡಬಲ್ ಲ್ಯಾಡರ್ ಇದೆ ಅಂದ್ಕೊಂಡು. ಸೊ ಅವಾಗ ಏನು ಮಾಡಬೇಕು ಅಂದರೆ ಇವಾಗ 2 ಲ್ಯಾಡರು ಮಧ್ಯೆ ಒಂದು ಲ್ಯಾಡರ್ನ ನಿಲ್ಲಿಸ್ಬೇಕು. ಈ ಥರ ನಿಲ್ಲಿಸ್ಬೇಕಾದ್ರೆ ಮತ್ತೆ ಏನಾದ್ರು ಕೆಳಗೆ ಬಿದ್ದೋಯ್ತಾರೆ ಮತ್ತೆ ಪೆನಾಲ್ಟಿ. ಸೊ ಈ ಗೇಮಲ್ಲಿ ವಿನ್ನರ್ ಯಾವ ಥರ ಡಿಸೈಡ್ ಮಾಡೋದು ಅಂದರೆ ಪೆನಾಲ್ಟಿ ಯಾರ ಹತ್ರ ಜಾಸ್ತಿ ಇರುತ್ತೆ ಅವರೇ ಲೂಸರ್. ಸೊ ಇದು ಈ ಗೇಮ್ ಒಂದು ಆಡೋದು. ಈ ಒಂದು ಕೆಫೆ ಯಾವ ಥರ ಅಂದರೆ ಸೇಮ್ ಇದಕ್ಕೆ ಮುಂಚೆ ಒಂದು ಬೋಟ್ ಫಾರ್ ಬೋರ್ಡ್ ಗೇಮ್ ಯಾವ ಥರ ಒಂದು ವಿಡಿಯೋ ಮಾಡಿದ್ದೆ, ಸೇಮ್ ಅದೇ ಥರ ಫೀಚರ್ಸ್ ಇದೆ ಈ ಒಂದು ಕೆಫೆಯಲ್ಲಿ. ಸೊ ಪರ್ ಪರ್ಸನ್ಗೆ ನಿಮಗೆ 100 ರೂಪೀಸ್ ಆಗುತ್ತೆ. ಅದೇ ನೀವೇನಾದರೂ ಒನ್ ಡೇ ಫುಲ್ ಪಾಸ್ ಬೇಕು ಅಂದರೆ 500 ರೂಪೀಸ್ ಆಗುತ್ತೆ. ನೀವು ಅದ್ರ ಜೊತೆಗೆ ಸ್ನ್ಯಾಕ್ಸ್ ಏನಾದ್ರು ಆರ್ಡರ್ ಮಾಡಬೇಕು ಅಂದರೆ ಇಲ್ಲಿರುವಂಥ QR ಕೋಡ್ ಆರ್ಡರ್ ಮಾಡ್ಬೋದು. ಅದು ಬಿಟ್ಟು ನೀವೇನಾದ್ರು ಗೇಮ್ಸ್ ಏನಾರು ಬೇಕು ಅಂದರೆ ಇಲ್ಲೇ ಮಾಡ್ಕೊಬೋದು. ಅದರಲ್ಲಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಫನ್ನಿ ಗೇಮ್ಸ್ ಬೇಕು ಇಲ್ಲ ಸ್ಟ್ರಾಟಜಿ ಬೇಕು ಅಂದರೆ ಅಲ್ಲಿ ಕೌಂಟರ್ಸ್ ಇದೆ, ಅಲ್ಲಿ ಹೋಗಿ ತರ್ಬೋದು ಅಲ್ಲಿ ಕೌಂಟರ್ಸಲ್ಲಿ. ಸೊ ನೋಡೋಣ ಇನ್ನೂ ಯಾವ ಥರ ಇದೆ ಅಂತ. ಇನ್ನೂ ಬೇರೆ ಬೇರೆ ಗೇಮ್ಸ್ ಟ್ರೈ ಮಾಡ್ತಾಯಿದ್ದೀವಿ. ಸೊ ಫೈನಲಾಗಿ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಲಿ. ಸೊ ಇಲ್ಲಿಗೆ ನಮ್ಮ ಈ ಒಂದು ಗೇಮ್ಸ್ ಜರ್ನಿ ಮುಗಿತಾ ಇದೆ. ಸೊ ಗೇಮ್ಸ್ ಎಲ್ಲ ತುಂಬ ಒಳ್ಳೆ ಸ್ಟ್ರಾಟಜಿ ಚೆನ್ನಾಗಿತ್ತು, ಒಳ್ಳೆ ಒಂದು ಫನ್ ಆಗಿತ್ತು. ಸೊ ನೀವು ಒಂದ್ಸತಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ ಫ್ರೀ ಇದ್ದಾಗ. ಸೊ 2 ಅವರ್ಸ್ ಸ್ಪೆಂಡ್ ಮಾಡಿದ್ದೀರಿ, ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಅದ್ರ ಜೊತೆಗೆ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ, ಒಳ್ಳೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ನೀವು ಒಂದ್ಸತಿ ವಿಸಿಟ್ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀರಿ. ಸೊ ಧನ್ಯವಾದಗಳು.